ಶ್ರೀರಾಮ್. ಶ್ರೀರಾಮನವಮಿ ಆಚರಿಸ್ತಾ ಇದ್ದೀರಾ, ಏನು ಹೇಳ್ತೀರಾ ಈ ವಿಚಾರ? ಸರ್, ನಾವಿದು ವರ್ಷನೂ ಕೂಡ ಆಚರಿಸ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 15-16 ವರ್ಷದಿಂದನೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ಸರಿನೂ ಕೂಡ ಎಲ್ಲ ಸೇರಿ ನಮ್ಮ ಚಾಲಕರೆಲ್ಲ ಸೇರಿಕೊಂಡು ಶ್ರೀರಾಮನವಮಿ ಆಚರಿಸ್ತಾ ಇದ್ದೀವಿ ಸರ್. ನಿಮ್ಮ ಸಂಘದ ಹೆಸರು? ಜೈ ಮಾರುತಿ ಆಟೋ ಚಾಲಕರ ಸಂಘ ಅಂತ, ನಂದಿನಿ ಲೇಔಟ್ ಮಾರುತಿನಗರ ಸರ್ಕಲಲ್ಲಿರುವಂಥ ಸರ್. ಎಷ್ಟು ಜನ ನಮ್ಮ ಸಂಘದ ಮೆಂಬರ್? 30 ಜನ ಸದಸ್ಯರಿದ್ದೀವಿ ಸರ್. ಎಲ್ಲ ಸೇರಿ 30 ಜನ ಸದಸ್ಯರೆಲ್ಲ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು. ಶ್ರೀರಾಮನವಮಿ ವಿಶೇಷವಾಗಿ ಏನೇನು ಹಂಚುತ್ತಾ ಇದೆ? ಮಜ್ಜಿಗೆ, ಪಾನಕ, ಕೋಸಂಬರಿ ಅಂತ ಇದೆ ಸರ್. 500 ವರ್ಷಗಳ ನಂತರ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತು. ಅದಾದ್ಮೇಲೆ ಮೊದಲನೇ ಶ್ರೀರಾಮನವಮಿ. ಹೌದೌದು ಸರ್, ತುಂಬ ಖುಷಿ ಆಗುತ್ತೆ ಸರ್. ಸುಮಾರು 500 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಕೆಲಸ ಇವತ್ತು ಆಗಿದೆ. ಈ ಫಸ್ಟ್ ಟೈಮ್ ನಾವು ಇದು ಕೂಡ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಜೈ ಮಾರುತಿ ಆಟೋ ಚಾಲಕರ ಸಂಘ 30 ಜನ ಸದಸ್ಯರಿದ್ದೀವಿ. ಎಲ್ಲ ಒಗ್ಗಟ್ಟಿಂದ ಎಲ್ಲ ನಮ್ಮ ಮಾರುತಿನಗರ ಸರ್ಕಲ್ಲು ಎಲ್ಲ ಬಂಧು ಮಿತ್ರರು, ಆಟೋ ಚಾಲಕರು, ಆಮೇಲೆ ಎಲ್ಲ ನಮ್ಮ ಸಾರ್ವಜನಿಕರು, ಆಮೇಲೆ ಇಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು, ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಸೇರಿ ಒಂದು 20 ವರ್ಷದಿಂದನೂ ಆಚರಿಸ್ಕೊಂಡು ಬಂದಿದ್ದೀವಿ ಶ್ರೀರಾಮನವಮಿನ. ಮುಂದೇನು ಹಿಂಗೆ ಕಂಟಿನ್ಯೂ ಆಗಿ ಒಂದು ವರ್ಷನೂ ತೆಪ್ಪಂಗೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನಮ್ಮ ಎಲ್ಲರೂ ಒಗ್ಗಟ್ಟಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಒಂದು ರಾಜ್ಯೋತ್ಸವ ಆಗಲಿ ಶ್ರೀರಾಮನವಮಿ ಆಗಲಿ ಒಂದು ಸಂಘದ ಒಗ್ಗಟ್ಟಿಂದ ಎಲ್ಲರೂ ಇಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡ್ತಾಯಿದ್ದೀವಿ. ಏನು ತೊಂದರೆನೇ ಇಲ್ಲ. ಎಲ್ಲರೂ ಕೈ ಜೋಡಿಸಿ ಒಬ್ಬರು ಏನು ತರಲೆ ಮಾಡ್ದಂಗೆ ನೀಟಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಯಾರ್ದು ಸಹಾಯ ಇಲ್ಲ. ನಾವೇ ಎಲ್ಲರೂ ಹುಡುಗರು ನಮ್ಮ ಸಂಘದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ದುಡ್ಡು ಹಾಕ್ಕೊಂಡು ನಾವೇ ಮಾಡ್ತೀವಿ. ಎಲ್ಲೂ ಕಲೆಕ್ಷನ್ಗೆ ಹೋಗಲ್ಲ. ನಾವು ಎಲ್ಲೂ ಹೋಗಿ ಕಲೆಕ್ಷನ್ ಕೊಡಿ ಅಂತ ಇಲ್ಲ. ಎಲ್ಲ ಹುಡುಗರು ನಮ್ಮ ಒಗ್ಗಟ್ಟಿಂದ ನಾವೇ ಹಾಕ್ಕೊಂಡು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಹಿಂಗೆ ಪ್ರತಿ ವರ್ಷವೂ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಸಹಾಯದಿಂದ ನಾವು ಮಾಡ್ಕೊಂಡು ನಮ್ಮ ಖಜಾನ್ಸಿ ಅವರು ಎಲ್ಲರೂ, ನಮ್ಮ ಶ್ರೀನಿವಾಸನ್ ಅವರು ಮತ್ತೆ ನವೀನ್ ಅವರು ಎಲ್ಲರೂ ಸೇರಿ ನಾವು ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಿಂದ ಸಾರ್ವಜನಿಕರಿಗೆ ಶ್ರೀರಾಮನವಮಿ ಸಂದರ್ಭದಲ್ಲಿ ಏನು ಶುಭಾಶಯ? ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ನಾವು ಒಬ್ಬರು ಶತ್ರುಗಳು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಅಯೋಧ್ಯೆ ಶ್ರೀರಾಮ, ನಮ್ಮ ಮಾರುತಿನಗರ ಶ್ರೀರಾಮ ಇವತ್ತು ಒಂದೇ. ನಾವು ಜೈ ಮಾರುತಿನಗರದ ವರ್ಷನೂ ತಪ್ಪತಲೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಒಂದು ವರ್ಷನೂ ಅದ್ದೂರಿಯಾಗಿ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಒಂದು ವರ್ಷನೂ ತಪ್ಪಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೈ ಶ್ರೀರಾಮ್. ನಾವು ಸತತವಾಗಿ 20 ವರ್ಷದಿಂದ ನಾವು ಶ್ರೀರಾಮನವಮಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷದಲ್ಲೂ ಜೈ ಮಾರುತಿ ಆಟೋ ಚಾಲಕರ ಸಂಘ ನಂದಿನಿ ಲೇಔಟ್ ಬೆಂಗಳೂರು ಇಲ್ಲಿ ಪ್ರತಿ ವರ್ಷವೂ ನಾವು ಶ್ರೀರಾಮನವಮಿನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಸತತವಾಗಿ ಪಾನಕ ಮತ್ತು ಮಜ್ಜಿಗೆ, ಕೋಸಂಬರಿ, ನಾವು 30 ಜನ ಸದಸ್ಯರು ಎಲ್ಲ ಒಟ್ಟಾಗಿ ಸೇರಿ ಎಲ್ಲರೂ ಒಂದು ದೇವರು ಶ್ರೀರಾಮನವಮಿ ಅನ್ನೋದು ಒಂದು ಸೇವೆ ಅನ್ನೋದನ್ನು ಎಲ್ಲರೂ ಮಾಡ್ತಾಯಿದ್ದೀವಿ. ಜನಗಳಿಗೆಲ್ಲ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಎಲ್ಲರೂ ಆಶೀರ್ವಾದ ಪಡಿತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಲ್ಲಾಗಿದೆ. ಇಲ್ಲಿ ಮೊದಲನೇ ವರ್ಷ ನಾವು ಶ್ರೀರಾಮನವಮಿ ಇಲ್ಲಿ ಅಯೋಧ್ಯೆ ಆದ ನಂತರ ಇಲ್ಲಿ ಮೊದಲನೇ ವರ್ಷ ನಾವು ಶ್ರೀರಾಮನವಮಿ ಜೈ ಮಾರುತಿ ನಗರದಲ್ಲೇ ಮಾಡ್ತಾಯಿದ್ದೀವಿ, ನಂದಿನಿ ಲೇಔಟು. ನಾವು ಇಲ್ಲಿ ಮಾರುತಿ ಗ್ರಾಮ ಮಿನಿ ಜೈ ಮಾರುತಿ ನಗರದಿಂದ ಆಟೋ ಚಾಲಕ ಸಂಘದಿಂದ ಪ್ರತಿ ವರ್ಷವೂ ಶ್ರೀರಾಮನ ಜರುಗಿಸ್ತಾ ಇದ್ದೋ. ಈ ವರ್ಷ ಈ ಶ್ರೀರಾಮನವಮಿ ದೊಡ್ಡ ಅದ್ದೂರಿಯಲ್ಲಿ ನಡೆಸಬೇಕು ಅಂತ, ಇನ್ನು ಮುಂದೆ ಚೆನ್ನಾಗಿ ನಡೆಸಬೇಕು ಅಂತ ಅಪೇಕ್ಷೆ ಪಟ್ಕೊಂಡು ಊರ ಗ್ರಾಮಸ್ಥರೆಲ್ಲ ಸೇರಿ ಮಾಡಬೇಕು ಅನ್ನೋದು ಒಂದು ಕನಸಿದೆ. ಈ ಜನ್ಮಭೂಮಿ ಈ ಹಿಂದುತ್ವವನ್ನು ಉಳಿಸ್ಕೋಬೇಕು ಅನ್ನೋದೊಂದು ನಮಗೆ ಕಾಡ್ತಾ ಇದೆ. ಯಾಕೆಂದರೆ ಇಲ್ಲಿ ಎಷ್ಟು 500 ವರ್ಷಗಳಿಂದ ಆಗಿದ್ದು ಸಾಧನೆಯಿಂದ ಇವತ್ತು ದೊಡ್ಡವರು ಯಾರೇ ಎಲ್ಲ ಪ್ರತಿಯೊಂದನ್ನು ಹೆಜ್ಜೆ ಇಟ್ಟು ಒಂದು ಕೈ ಜೋಡಿಸಿ ಅದನ್ನು ಮಾಡಿದ್ದಾರೆ ಅಂದರೆ ಅದು ನಮಗೆ ಭಾರಿ ಸಂತೋಷ ಆಗ್ತಾ ಇದೆ. ಗ್ರಾಮಸ್ಥರು ಎಲ್ಲರೂ ನಾವು ಒಂದು ದಿವಸ ಆ ದೇವಸ್ಥಾನದ ಸನ್ನಿಧಿಯನ್ನು ನೋಡಬೇಕು ಅನ್ನೋದನ್ನು ಕಾಯಸನ್ನು ಹುಟ್ಟಿಸ್ಕೋಬೇಕು. ಈ ಮುಂದೆ ಯಾವುದೇ ಜನಾಂಗದವರು ಸೇರಿ ಎಲ್ಲ ಜನಾಂಗದವರು ಸೇರಿ ಆ ರಾಮ ಜನ್ಮಭೂಮಿಗೆ ಆಶೀರ್ವಾದವನ್ನು ತಗೋಬೇಕು ಅನ್ನೋದು ಕೇಳ್ತಾ ಇದ್ದೀವಿ. ಆಟೋ ಚಾಲಕರ ಸಂಘದ ವತಿಯಿಂದ ಈ ರೀತಿಯಾದ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಾ. ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಈ ಥರ ಶ್ರೀರಾಮನವಮಿ ಆಗಿರ್ಬೋದು, ಏನು ಹೇಳ್ತೀರಾ? ಈಗ ಶ್ರೀರಾಮನವಮಿ, ಕನ್ನಡ ರಾಜ್ಯೋತ್ಸವ, ಈ ಗ್ರಾಮಸ್ಥರ ಹಬ್ಬಗಳಲ್ಲೂ ನಮ್ಮ ಈ ಜನ ಒಗ್ಗಟ್ಟಾಗಿ ಎಲ್ಲದನ್ನೂ ಇಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ಮುಂದಕ್ಕೂ ಹೀಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಮ್ಮ ಮುಂದಿನ ಪೀಳಿಗೆ ಇದನ್ನು ಈ ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ.
ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಮುಂದೆ ಈ ದೇಶದ ಒಂದು ಐಕ್ಯತೆಯನ್ನು ಗೂಡಿಸ್ಬೇಕು ಅನ್ನೋದನ್ನು ಕೇಳ್ತಾ ಇದ್ದೀವಿ.